ಇವತ್ತಂತೂ ಬೆಳಗ್ಗೆನೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮಳೆ ನೋಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಆಮೇಲೆ ಎದ್ಬಿಟ್ಟು ಸೀದಾ ಸಂಘ ಎಲ್ಲ ಮುಗಿಸ್ಕೊಂಡು ಸೀದಾ ಟೌನಿಗೆ ಹೊರಟೆ. ಟೌನಿಗೆ ಹೋಗ್ಬೇಕಾದ್ರೆ ನಮ್ಮ ಏರಿಯಾ ರೋಡಿಗೆಲ್ಲ ಮಣ್ಣು ಬಂದು ನಿಂತ್ಕೊಂಡಿತ್ತು. ಅಲ್ಲಿಂದ ಸೀದಾ ಹೋಗಿ ನಮ್ಮ ಅಣ್ಣನ ಬೈಕಲ್ಲಿ ಒಂದು ರೌಂಡು ಟೌನ್ ಸುತ್ತಕೊಂಡು ಅಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ, ಸ್ವಲ್ಪ ನಾಡ ಕಚೇರಿ ಹತ್ರ ಹೋಗು ಅಂತ. ನಾಡ ಕಚೇರಿ ಹತ್ರ ಹೋದರೆ ಇದೇ ನಮ್ಮೂರು ನಾಡ ಕಚೇರಿ. ಇಲ್ಲಿ ಹೋದರೆ ಇಲ್ಲಲ್ಲ ಸೈಬರಿಗೆ ಹೋಗಂದ್ರು. ಸೈಬರಲ್ಲಿ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಕಾಲ್ ಮಾಡ್ದ. ಅಲ್ಲಿಂದ ಸೀದಾ ಟೀ ಕುಡಿಯೋಣ ಅಂತ ಸೀದಾ ಹೋದ್ವಿ. ಟೀ ಎಲ್ಲ ಕುಡ್ಕೊಂಡು ಅಲ್ಲಿಂದ ಸೀದಾ ಹೊರಟೆ. ಅಲ್ಲಿಂದ ಸೀದಾ ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿ ಅಲ್ಲವನು ಫುಲ್ಲು ಜಾಲಿಯಾಗಿ ಕೆಲಸ ಮಾಡ್ತಾಯಿದ್ದ. ಇಲ್ಲಿ ಬೇರೆ ನಮ್ಮ ಬ್ರೋ ಕುರಿದೇನೋ ಹಮ್ಕೆ ನೋಡ್ತಾಯಿದ್ರು. ಅದೇನು ನೋಡ್ತಾಯಿದ್ರು ಅಂತ ಗೊತ್ತಿಲ್ಲ. ಅಲ್ಲಿಂದ ಸೀದಾ ಸಕಲೇಶಪುರ ಹೊರಟೆ. ಸಕಲೇಶಪುರ ಏನಕ್ಕೆ ಅಂದರೆ ನಮ್ಮ ಹುಡುಗನ ಬೈಕಿಗೆ ಫಾಗ್ ಲೈಟ್ ಹಾಕಿಸ್ಬೇಕಿತ್ತು. ಅದಕ್ಕೆ ನಾನು ಅವನು ಹೊರಟ್ವಿ. ಸಕಲೇಶಪುರ ಫೇಮಸ್ ಬ್ರಿಡ್ಜು ಇವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಇದು ನಮ್ಮ ಬಸವೇಶ್ವರ ಸರ್ಕಲ್ ಅಂತ. ಇಲ್ಲಿ ಆಲ್ಮೋಸ್ಟ್ ಗಾಡಿಗಳನ್ನೆಲ್ಲ ರೆಡಿ ಮಾಡಿಸ್ತಾರೆ. ನಾವಿಲ್ಲೇ ಇವಾಗ ಲೈಟ್ ಹಾಕಿಸ್ಬೇಕು. ಅವ ಅಣ್ಣ ಗಾಡಿ ನೋಡಿದ ತಕ್ಷಣ ಇದಕ್ಕೆ 2 ಓಲ್ ಹೊಡಿಸ್ಕೊಬನ್ನಿ ಅಣ್ಣ ಅಂತ ಅಂದರು. ಸರಿ ಅಂತ ಬೇರೆ ಅಂಗಡಿಗೆ ಹೋಗಿ ಓಲ್ ಹೊಡ್ಸತ್ತಿದ್ವಿ. ಈ ಓಲ್ ಏನಕ್ಕೆ ಅಂದರೆ ಬೋಲ್ಟು ನಟ್ ಹಾಕಿ ಟೈಟ್ ಮಾಡಬೇಕು ಲೈಟ್ ಕೂರೋಕ್ಕೆ ಅಂತ ಅಂದರು. ಸರಿ ಅಂತ ಓಲ್ ಹೊಡೆಸ್ಕೊಂಡು ಬಂದ್ವಿ. ಮತ್ತೆ ಈ ಅಂಗಡಿ ಹತ್ರ ಇರೋ ಈ ಮರ ಎಷ್ಟು ದೊಡ್ಡದು ಇದೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಮ್ಮ ಹುಡುಗನ ಬೇಬಿದು ಎಲ್ಲ ಬಿಚ್ಚಾಕ್ಬಿಟ್ಟಿದ್ರು ಬುಲ್ಡೆ ಎಲ್ಲ. ಅದಾದಮೇಲೆ ಇದೊಂದು ಪ್ರಾಬ್ಲಮ್ ಇದೆ, ಎಕ್ಸ್ಚೇಂಜ್ ಮಾಡಿಸ್ಕೊಬನ್ನಿ ಅಂದರು. ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ತೊಗೊಂಡು ಬಂದ್ವಿ. ಫೈನಲ್ ಆಗಿ ಗಾಡಿ ಲೈಟು ಈ ಥರ ರೆಡಿ ಆಯಿತು. ಫಾಗ್ ಲೈಟು ಮತ್ತು ವೈಟ್ ಲೈಟು ಎರಡೂ ಒಟ್ಟಿಗೆ ಬರುತ್ತೆ. ಮತ್ತು ಡಬಲ್ ಇಂಡಿಕೇಟ್ರು ಕೂಡ ಸ್ವಿಚ್ ಹಾಕಿಸ್ದ. ಎಲ್ಲ ಕೆಲಸ ಆದಮೇಲೆ ಸುಮಾರು ಒಂದು 7 ಗಂಟೆ ಆಗಿತ್ತು, 7-7:15 ಆಗಿತ್ತು. ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮೂರಿಗೆ ಬಂದ್ವಿ ನಾವು. ನಮ್ಮ ಹುಡುಗರು ಕೆಲಸ ಎಲ್ಲ ಮುಗಿಸ್ಕೊಂಡು ಜಾಲಿಯಾಗಿ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಿದ್ರು. ಆಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಬಾ ಇಲ್ಲೇ ಸ್ವಲ್ಪ ಹೋಗಿ ಬರೋಣ ಅಂತ ಅಂದ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಬಂದು ಏನಾದರೂ ತಗೊಳ್ಳೋಣ ಅಂತ ತೊಗೊಂಡ. ನೀರು ತಗೋ ಅಂದ, ನೀರು ತೊಗೊಂಡೆ. ಈ ನೀರು ಏನಕ್ಕೆ ಅಂತ ಮಾತ್ರ ಕೇಳಬೇಡಿ. ಆಮೇಲೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ 3 ಜನದಲ್ಲಿ ಈ ಅಣ್ಣನೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ಸ್ಮಾರ್ಟ್ ಬಾಯ್ ಅನಿಸುತ್ತೆ. ಆಮೇಲೆ ಆ ಚಿಕನ್ ಎಲ್ಲ ತಿಂದ್ಕೊಂಡು ನೀರೆಲ್ಲ ಕುಡ್ಕೊಂಡು ಬರೋದು 11 ಗಂಟೆ ಆಗಿತ್ತು. ಇವತ್ತಿಗಿಷ್ಟೇ. ಟಾಟಾ, ಬೈ ಬೈ.